ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸೋಮವಾರ ತಮ್ಮ ಸ್ವಕ್ಷೇತ್ರವಾದ ಶಿರಸಿ, ಸಿದ್ದಾಪುರ ಭಾಗದಲ್ಲಿ ಪ್ರಚಾರ ಸಭೆಗಳನ್ನು ನಡೆಸಿದರು. ಶಿರಸಿ ತಾಲೂಕಿನ ಹುಲೇಕಲ್, ತಾರಗೋಡ್, ಇಳಸೂರು, ಸಿದ್ದಾಪುರ ಭಾಗದ ಕಾನ್ಸೂರು, ಹಾರ್ಸಿಕಟ್ಟ, ಕೋಲ್ಶಿರ್ಸಿ, ಅಣಲೇಬೈಲ್ ಮುಂತಾದ ಕಡೆಗಳಲ್ಲಿ ಕಾರ್ಯಕರ್ತರು ಹಿತೈಷಿಗಳೊಂದಿಗೆ ಸಭೆ ನಡೆಸಿದರು. 3 ಅವಧಿಗೆ ಶಾಸಕರಾಗಿ ಇದೇ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಕಾಗೇರಿ ಅವರನ್ನು ಈ ಬಾರಿ ಸಂಸತ್ಗೆ ಕಳಿಸುವುದಾಗಿ ಕಾರ್ಯಕರ್ತರು ಶಪಥ ಮಾಡಿದರು. ಈ ವೇಳೆ ಮಾತನಾಡಿದ ಕಾಗೇರಿ, ಮತದಾರರ ಭಾವನೆಯನ್ನು ಅರಿಯುವುದು ಕಷ್ಟ. ನಾವು ಗಾಳಿಯಲ್ಲಿ ಇರುತ್ತೇವೆ, ಆಗ ನಿರೀಕ್ಷಿತ ಗೆಲುವು ಆಗುವುದಿಲ್ಲ. ಈ ಹಿಂದೆ ವಾಜಪೇಯಿ ಸಂದರ್ಭದಲ್ಲಿ ಇದೇ ರೀತಿ ಗಾಳಿ ಬೀಸಿತ್ತು, ಆಗ ಮೈಮೆರೆತ ಕಾರಣ ಸೋಲಾಗಿತ್ತು. ಈಗಲೂ ಎಲ್ಲೆಡೆ ಮೋದಿ ಹವಾ ನಡೆಯುತ್ತಿದೆ. ಆದರೆ ಈಗ ಕಾಂಗ್ರೆಸ್ ಹಣ ನೀಡಲು ಬರುತ್ತಾರೆ, 500,000 ರೂಪಾಯಿ ತರುತ್ತಾರೆ. ಅವರಿಗೆ ಬೇರೆ ದಾರಿ ಇಲ್ಲ. ನೈತಿಕವಾಗಿ ಅವರು ದಿವಾಳಿಯಾಗಿದ್ದಾರೆ. ಕಾರಣ ನಾವು ಎಚ್ಚರಿಕೆಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಎಂದರು. ಜೆಡಿಎಸ್ ಮತ್ತು ಬಿಜೆಪಿ ವಿಶ್ವಾಸದಲ್ಲಿದ್ದೇವೆ. ಕಾಂಗ್ರೆಸ್ ಆ ರೀತಿ ಇಲ್ಲ. ಅವರ ಇಂಡಿ ಘಟಬಂಧನ್ ಹಳ್ಳ ಹಿಡಿದಿದೆ. ಗ್ಯಾರಂಟಿ ಮತ್ತು ಹಣ 2 ಅಸ್ತ್ರ ಅವರ ಬಳಿ ಇದೆ. ಆದರೆ ಗ್ಯಾರಂಟಿ ಎಷ್ಟು ಜನಕ್ಕೆ ಬಂದಿದೆ, ಇದರ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು. ಇದು ದೇಶದ ಭವಿಷ್ಯದ ಚುನಾವಣೆ. ಜನರಿಗೆ ಉಜ್ವಲ ಗ್ಯಾಸ್, ಕಿಸಾನ್ ಸಮ್ಮಾನ್ ಯೋಜನೆ, ಜನೌಷಧ, ಆಯುಷ್ಮಾನ್ ಹೀಗೆ ಕೇಂದ್ರದ ಹಲವು ಯೋಜನೆಗಳು ಜನಪರವಾಗಿವೆ. ಇದನ್ನು ಅರಿವು ಮೂಡಿಸಬೇಕು ಎಂದರು. ಮೋದಿಯವರು ಪ್ರಧಾನಿಯಾದ ನಂತರ ದೇಶದ ಭದ್ರತೆ ಹೆಚ್ಚಿದೆ, ಭಯೋತ್ಪಾದನೆ ಕಡಿಮೆಯಾಗಿದೆ. ಅವರು ನಮಗೆ ಅನಿವಾರ್ಯ. ಬಡವರಿಗೆ ಸಾಕಷ್ಟು ಯೋಜನೆಗಳು ಬಂದಿದೆ. ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗುತ್ತಿದ್ದೇವೆ. ಸೈನಿಕರ ಮಾನಸಿಕ ಸ್ಥೈರ್ಯ ಹೆಚ್ಚಿಸಲಾಗಿದೆ. ಆರ್ಥಿಕವಾಗಿ ಜಗತ್ತಿನ 5ನೇ ಶಕ್ತಿ ಭಾರತವಾಗಿದೆ. ಚಂದ್ರಯಾನ ಯಶಸ್ಸು ಕಂಡಿದೆ ಎಂದರು. ದೇಶಕ್ಕೆ ಇಂದು ಮೋದಿ ಅನಿವಾರ್ಯವಾಗಿದೆ. ಹಿಂದಿನ ಯಾವ ಬೇಸರವನ್ನು ಇಟ್ಟುಕೊಳ್ಳಬಾರದು. ಬೇಸರದ ಮನಸ್ಸಿನಲ್ಲಿ ಮೋದಿಗೆ ತೊಂದರೆ ಕೊಡಬಾರದು. ಎಲ್ಲವನ್ನೂ ಮರೆತು ದೇಶದ ಅಭಿವೃದ್ಧಿಗೆ, ಕಮಲದ ಹೂವಿಗೆ ಮತ ಹಾಕಬೇಕು ಎಂದ ಕಾಗೇರಿ, ಆರ್ಟಿಕಲ್ 370 ರದ್ದು ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಆದರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಪ್ರಣಾಳಿಕೆ ನೀಡಿದೆ. ಕಾರಣ ನಮಗೆ ಮೋದಿ ಅನಿವಾರ್ಯ ಆಗಿದೆ ಎಂದರು. ನಾವು ಹನುಮಾನ್ ಚಾಲೀಸ್ ಹೇಳ್ತೇವೆ, ಭಗವಧ್ವಜ ಹಾರಿಸ್ತೇವೆ ಅಂದ್ರೆ ಬಿಗುವಾದ ಕ್ರಮ. ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಕೇಸಿನ ತೆಕ್ಕತ್ತಾರೆ. 25 ವರ್ಷದಿಂದ ಯಾವುದೋ ಕೇಸ್ ಆಗಿತ್ತು ಅಂತ ನಮ್ಮವ್ರನ್ನ ಗಡಿಪಾರು ಮಾಡ್ತಾರೆ, ನಮ್ಮವ್ರನ್ನ ಹಿಡಿದು ಒಳಗೂ ಹಾಕ್ತಾರೆ. ನಿಮಗೆ ದೇಶದಲ್ಲಿ ನಮ್ಮ ಈ ಕಾಂಗ್ರೆಸ್ಸಿನ ಕಾರಣದಿಂದ ಹೇಗೆ ಜನರಲ್ಲಿ, ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಒಂದು ಅವರ ಮಾನಸಿಕತೆ ಹೇಗೆ ಬೆಳೆದಿದೆ ಅಂತ ನೋಡಬಹುದು. ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ನಡ್ಕೊಳ್ತಾ ಇದೆ. ನಿಮಗೆ ನಾನು ಇವರು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ನೋಡಿ, ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಮುಸ್ಲಿಂ ಲೀಗ್ ಸ್ವಾತಂತ್ರ್ಯದ ಪೂರ್ವದಲ್ಲೆಲ್ಲ ಯಾವ ಮಾನಸಿಕತೆಯನ್ನ ಹೊಂದಿದ್ರೋ, ವಿಭಜನೆ ಆಯ್ತಲ್ಲ ಭಾರತ ಪಾಕಿಸ್ತಾನ, ಅಂತ ಮಾನಸಿಕತೆಯ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಇದು ಅಂತ. ಲೆಫ್ಟಿಸ್ಟು, ಕಮ್ಯುನಿಸ್ಟ್ಗಳು ಅವ್ರು ಯಾರ್ಯಾರಿದ್ದಾರೋ, ಈ ದೇಶ ವಿಭಜನೆ ಮಾಡಲಿಕ್ಕೆ, ನಮ್ಮ ನಂಬಿಕೆಗಳನ್ನೆಲ್ಲ ಘಾಸಿಗೊಳಿಸ್ಲಿಕ್ಕೆ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರ ಪರವಾಗಿರೋ ಇದು ಮ್ಯಾನಿಫೆಸ್ಟೋ ಅಂತ ಹೇಳಿದ್ರು. ಇದು ನಮ್ಮ ಪ್ರಧಾನಮಂತ್ರಿಗಳು ಹಾಗೆ ಹೇಳೋದಿಲ್ಲ, ಇಲ್ಲ ಅಂದ್ರೆ ಗಂಭೀರವಾಗಿ ಹೇಳಿದ್ರು. ನಮಗಿದು ಅರ್ಥ ಆಗಬೇಕು. ನಾವು 1000 ವರ್ಷ ಗುಲಾಮಿತನದಲ್ಲಿದ್ವಿ. ಯಾಕೆ? ಇದೇ ನಮ್ಮನೆ ನಮ್ಮ ಸಣ್ಣ ಸಣ್ಣ ಪುಟ್ಟ ಬೇಜಾರು ಒಡಕನಿಂದ ಅವರು ಸ್ವಾರ್ಥ ಸಾಧಿಸ್ಕೊಂಡು ಆಡಳಿತ ಮಾಡಿದ್ರು ನಮ್ಮನ್ನ. ಅದರಿಂದ ಮುಕ್ತಿ ತರೋದಕ್ಕೆ ಇಷ್ಟು ದೊಡ್ಡ ಹೋರಾಟ ಆಯಿತು. ಬಂದಿರೋ ಸ್ವಾತಂತ್ರ್ಯವನ್ನ ನರೇಂದ್ರ ಮೋದಿಜಿ ಅಂತ ಪ್ರಧಾನಿಗಳು ನಮಗೆ ನಮ್ಮತನದ ಅರಿವಾಗುವಂತೆ ಮಾಡಿ ಒಳ್ಳೇದು ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ನಮ್ಮ ಬೂತ್ನಲ್ಲಿ ಲೀಡ್ ಕೊಡಿಸೋದಕ್ಕೆ ಏನ್ ಬೇಕೋ ಅದನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ, ಜೆಡಿಎಸ್ ಪ್ರಮುಖರು, ಕಾರ್ಯಕರ್ತರು ಇದ್ದರು.